ನಟ ದರ್ಶನ್ ಅವರನ್ನ ನೋಡೋದಕ್ಕೆ ಇವತ್ತು ಅವರ ಆಪ್ತ ಮಿತ್ರ ವಿನೋದ್ ಪ್ರಭಾಕರ್ ಹೋಗಿದ್ದಾರೆ. ಕೆಲವೊಂದಷ್ಟು ವಿಷಯಗಳನ್ನ ಮಾಧ್ಯಮಗಳ ಮುಂದೆ ಅವರು ಮಾತಾಡಿದ್ದಾರೆ. ದರ್ಶನ್ ಅವ್ರನ್ನ ನಾನು ನೋಡಿದಾಗ ಅವರು ಬಹಳ ಮೌನವಾಗಿಯೇ ಇದ್ರು. ನಾನು ಹೋದಾಗ ಏನ್ ಟೈಗರ್ ಅಂತ ಕೇಳಿದ್ರು ಅಷ್ಟೇ. ಯಾರಿಗೆ ಸಾಂತ್ವನ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಡಿ ಬಾಸು, ನಮ್ಮಣ್ಣ, ಅವರು ಇವರು ಅಂತ ಅವರಿಂದ ಸಹಾಯ ತಗೊಳ್ತಾ ಇದ್ರಿ. ಸುಮಲತಾ ಅಂಬರೀಶ್ ಅವರು ದರ್ಶನ್ ಅವ್ರಿಗೆ ಮಗನ ಸ್ಥಾನವನ್ನ ಕೊಟ್ಟಿದ್ದಾರೆ. ಈ ಒಂದು ವಿಷಯದ ಬಗ್ಗೆ ತಲೆನೇ ಹಾಕಿಲ್ಲ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ನಟ ದರ್ಶನ್ ಅವರನ್ನ ನೋಡೋದಕ್ಕೆ ಇವತ್ತು ಅವರ ಆಪ್ತ ಮಿತ್ರ ವಿನೋದ್ ಪ್ರಭಾಕರ್ ಹೋಗಿದ್ದಾರೆ. ಇದುವರೆಗೂ ಈ ವಿಷಯದ ಬಗ್ಗೆ ಮೌನ ತಾಳಿದ್ದಂತಹ ವಿನೋದ್ ಪ್ರಭಾಕರ್ ಮೊದಲನೇ ಬಾರಿಗೆ ದರ್ಶನ್ ಅವರ ಬಗ್ಗೆ, ಈ ಒಂದು ಕೊಲೆ ಕೇಸ್ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ದರ್ಶನ್ ಅವರನ್ನ ಕಂಡು ಕೆಲವು ಸಮಯ ಮಾತನಾಡಿಸಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ವಿಷಯಗಳನ್ನ ಮಾಧ್ಯಮಗಳ ಮುಂದೆ ಅವರು ಮಾತಾಡಿದ್ದಾರೆ. ನಟ ದರ್ಶನ್ ಅವರನ್ನ ಭೇಟಿಯಾದ ಬಳಿಕ ಮಾತಾಡಿರುವಂತಹ ನಟ ವಿನೋದ್ ಪ್ರಭಾಕರ್ ಅವರು, ಮೃತ ರೇಣುಕಾ ಸ್ವಾಮಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಭಗವಂತ ಅವರ ಕುಟುಂಬಕ್ಕೆ ನೋವನ್ನ ಭರಿಸುವಂತಹ ಶಕ್ತಿ ತುಂಬಲಿ. ದರ್ಶನ್ ಅವರನ್ನ ಭೇಟಿ ಮಾಡಿ 4 ತಿಂಗಳಾಗಿತ್ತು. ಅವರ ಬರ್ತ್ಡೇ ದಿನ ಅವರನ್ನ ಭೇಟಿ ಮಾಡಿದ್ದು ಬಿಟ್ರೆ ಇವತ್ತೇ ನೋಡ್ತಾ ಇರೋದು. ಮಾಧ್ಯಮಗಳಲ್ಲಿ ಈ ಒಂದು ಕೊಲೆ ಪ್ರಕರಣದ ಬಗ್ಗೆ ಸುದ್ದಿ ಬರೋದನ್ನ ನೋಡಿನೇ ನಾನು ಕೂಡ ಈ ವಿಚಾರವನ್ನ ತಿಳಿದುಕೊಂಡೆ. ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಹೋಗಿ ದರ್ಶನ್ ಅವರನ್ನ ಭೇಟಿ ಆಗೋದಕ್ಕೆ ಪ್ರಯತ್ನ ಕೂಡ ಮಾಡಿದ್ದೆ, ಆಗಿರ್ಲಿಲ್ಲ. ಆದ್ರೆ ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ಬಂದು ಭೇಟಿ ಮಾಡೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಅಂದ್ಕೊಂಡು ಬಂದೆ. ಡಾಕ್ಟರ್ ಆಗೋ ಕನಸಿದೆಯಾ? ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟ್ ಅಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಟಿ. 99% ಮೀಟ್ ಆಗೋದು ಬಹುಶಃ ಡೌಟ್ ಅಂತಾನೆ ಅನ್ಕೊಂಡಿದ್ದೆ. ಪೊಲೀಸ್ನವರು ಎಲ್ಲಾ ತರಹದ ಪ್ರೊಸೀಜರ್ ಅನ್ನೇ ತುಂಬಾ ಚೆನ್ನಾಗಿ ಫಾಲೋ ಮಾಡ್ತಾ ಇದ್ದಾರೆ. ನಾನು ಕೂಡ ಮೀಟ್ ಆಗ್ಬೇಕು ಅಂತ ಅಪ್ಲಿಕೇಶನ್ ಕೂಡ ಕೊಟ್ಟಿದ್ದೆ. ಕೆಲವು ಸಮಯ ಮಾತ್ರ ದರ್ಶನ್ ಅವರನ್ನ ಭೇಟಿ ಆಗೋದಕ್ಕೆ ನನಗೆ ಅವಕಾಶ ಇತ್ತು. ದರ್ಶನ್ ಅವ್ರನ್ನ ನಾನು ನೋಡಿದಾಗ ಅವರು ಬಹಳ ಮೌನವಾಗಿಯೇ ಇದ್ರು. ನಾನು ಹೋದಾಗ ಏನ್ ಟೈಗರ್ ಅಂತ ಕೇಳಿದ್ರು ಅಷ್ಟೇ. ಅದು ಬಿಟ್ರೆ ಜಾಸ್ತಿ ಏನು ಮಾತಾಡ್ಲಿಲ್ಲ. ಅವ್ರಿಗೆ ಶೇಕ್ ಹ್ಯಾಂಡ್ ಕೊಟ್ಟು ನಾನು ಅಲ್ಲಿಂದ ಹೊರಗಡೆ ಬಂದೆ. ಆಕ್ಚುಲಿ ಈ ಒಂದು ಪ್ರಕರಣದ ಬಗ್ಗೆ ಮಾಧ್ಯಮಗಳಲ್ಲಿ ಬಂದಿರೋದಷ್ಟೇ ನನಗೂ ಕೂಡ ಗೊತ್ತಿರೋದು. ಈ ಪ್ರಕರಣ ಬಹಳ ಗಂಭೀರವಾಗಿದೆ. ಪೊಲೀಸ್ ತನಿಖೆಯಲ್ಲಿ ಕೇಸ್ ನಡೀತಾ ಇದೆ. ಈಗ ಏನ್ ಮಾತಾಡ್ಬೇಕು ಅನ್ನೋ ಸ್ಪಷ್ಟತೆ ಕೂಡ ನನಗಿಲ್ಲ. ಅದಕ್ಕೆ ಅವರನ್ನ ಒಂದ್ಸಲ ಭೇಟಿ ಆಗೋ ತನಕ ಇದ್ರ ಬಗ್ಗೆ ಏನೂ ಮಾತಾಡಬಾರ್ದು ಅಂತ ನಾನು ಇಲ್ಲಿ ತನಕ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೊಳ್ಳೋದಾಗ್ಲಿ ಅಥವಾ ಈ ಒಂದು ವಿಷಯದ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿರಲಿಲ್ಲ. ಇನ್ಫ್ಯಾಕ್ಟ್ ನಾನು ಯಾವುದೋ ಒಂದು ಪೋಸ್ಟ್ ಹಾಕಿದ ತಕ್ಷಣ ಈ ಒಂದು ಇಡೀ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದಾದ್ರೆ ನಾನು 1,00,000 ಪೋಸ್ಟ್ ಹಾಕ್ಬಿಡ್ತಿದ್ದೆ. ಬಟ್ ಈ ವಿಚಾರದ ಬಗ್ಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲದೇನೆ ನಾನು ಇಲ್ಲಿ ತನಕ ಸುಮ್ಮನಿದ್ದೆ. ಕಾನೂನಿಗಿಂತ ಯಾರೂ ದೊಡ್ಡವರಿಲ್ಲ. ಎಲ್ರಿಗೂ ನ್ಯಾಯ ಸಿಗ್ಲಿ. ನನಗೆ ದೇವರ ಮೇಲೆ ಅಪಾರವಾದಂತಹ ನಂಬಿಕೆ ಇದೆ. ಅವರನ್ನ ಭೇಟಿ ಮಾಡಿ 4 ತಿಂಗಳಾಗಿತ್ತು. ನಾನು ನನ್ನ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದೆ. ರೇಣುಕಾ ಸ್ವಾಮಿ ಫ್ಯಾಮಿಲಿ ಒಂದ್ ಕಡೆ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. ಇತ್ತ ದರ್ಶನ್ ಕುಟುಂಬ ಮತ್ತೆ ಅವ್ರ ಜೊತೆಗೆ ಅವರ ಅಭಿಮಾನಿಗಳು ಕೂಡ ನೋವಿನಲ್ಲಿದ್ದಾರೆ. ಯಾರಿಗೆ ಸಾಂತ್ವನ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ತನಿಖೆ ನಡೀತಾ ಇರೋದ್ರಿಂದ ಹೆಚ್ಚಾಗಿ ನನಗೆ ಮಾತಾಡೋದಕ್ಕೆ ಆಗ್ತಾ ಇಲ್ಲ. ಒಂದು ಕ್ಷಣ ಅವರ ಮುಖ ನೋಡಿ ಶೇಕ್ ಹ್ಯಾಂಡ್ ಮಾಡಿ ಜಸ್ಟ್ ಹೊರಗಡೆ ಬಂದೆ. ಭಗವಂತ ಒಟ್ಟಿನಲ್ಲಿ ಎಲ್ರಿಗೂ ಒಳ್ಳೇದನ್ನೇ ಮಾಡ್ಲಿ ಅನ್ನುವಂತಹ ಒಂದು ಪ್ರತಿಕ್ರಿಯೆಯನ್ನ ವಿನೋದ್ ಪ್ರಭಾಕರ್ ಅವರು ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಭೇಟಿಯಾದ ನಂತರ ಮಾಧ್ಯಮಗಳ ಮುಂದೆ ಮಾತಾಡಿದ್ದಾರೆ. ಸ್ನೇಹಿತರೆ, ವಿನೋದ್ ಪ್ರಭಾಕರ್ ಅವರು ದರ್ಶನ್ ಅವರ ಆಪ್ತ ಬಳಗದಲ್ಲಿ ತುಂಬಾ ಕಾಣಿಸ್ಕೊಳ್ತಾ ಇರ್ತಾರೆ. ಇವರಷ್ಟೇ ಅಲ್ಲ, ದರ್ಶನ್ ಅವರನ್ನ ಆರಾಧಿಸುವವರ ಲಿಸ್ಟ್ ಅಲ್ಲಿ ತುಂಬಾ ಜನ ಸೆಲೆಬ್ರಿಟಿಗಳು ಕೂಡ ಇದ್ದಾರೆ. ಇನ್ಫ್ಯಾಕ್ಟ್ ಧನ್ವೀರ್ ಅವರಾಗಿರಬಹುದು, ಮೇಘಾ ಶೆಟ್ಟಿ ಆಗಿರಬಹುದು, ಅಭಿಷೇಕ್ ಅಂಬರೀಶ್ ಅವರಾಗಿರ್ಬಹುದು, ಇವರೆಲ್ಲರೂ ಕೂಡ ಬಹಳ ಆಪ್ತರು. ಧನ್ವೀರ್ ಮತ್ತು ಮೇಘಾ ಶೆಟ್ಟಿ ಆಲ್ಮೋಸ್ಟ್ ದರ್ಶನ್ ಅವರನ್ನ ಆರಾಧಿಸುವಂತಹ ಸೆಲೆಬ್ರಿಟಿಗಳು ಅಂತಾನೆ ಹೇಳ್ಬೋದು. ಅಭಿಷೇಕ್ ಅಂಬರೀಶ್ ಅವರು ಆಲ್ಮೋಸ್ಟ್ ದರ್ಶನ್ ಅವರಿಗೆ ಅಣ್ಣನ ಸ್ಥಾನವನ್ನೇ ಕೊಟ್ಟಿದ್ದಾರೆ. ಸುಮಲತಾ ಅಂಬರೀಶ್ ಅವರು ದರ್ಶನ್ ಅವರಿಗೆ ಮಗನ ಸ್ಥಾನವನ್ನ ಕೊಟ್ಟಿದ್ದಾರೆ. ಬಟ್ ಇವ್ರು ಯಾರೂ ಕೂಡ ಇಲ್ಲಿ ತನಕ ಈ ಒಂದು ವಿಷಯದ ಬಗ್ಗೆ ತಲೆನೇ ಹಾಕಿಲ್ಲ. ಯಾವುದೇ ಒಂದು ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿಲ್ಲ. ಬಟ್ ವಿನೋದ್ ಪ್ರಭಾಕರ್ ಅವರು ಕೂಡ ಲೈಕ್ ದರ್ಶನ್ ಅವರ ಒಂದು ಆಪ್ತ ಬಳಗದಲ್ಲಿ ಬಹಳವಾಗಿ ಕಾಣಿಸ್ಕೊಳ್ತಾ ಇದ್ರು. ಇವತ್ತು ಮೊದಲನೇ ಬಾರಿಗೆ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಭೇಟಿಯಾಗಿ ಅವರನ್ನ ಮಾತಾಡಿಸುವಂತಹ ಪ್ರಯತ್ನ,
ಅವ್ರನ್ನ ನೋಡುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಬಟ್ ಬೇರೆಯವರೆಲ್ಲ ಯಾಕೆ ದರ್ಶನ್ ಅವ್ರ ಬಗ್ಗೆ ಒಂದೇ ಒಂದು ಮಾತಾಡ್ತಾ ಇಲ್ಲ ಅನ್ನುವಂತಹ ಒಂದು ಅನುಮಾನ ಮತ್ತು ಕ್ಯೂರಿಯಾಸಿಟಿ ದರ್ಶನ್ ಅವರ ಅಭಿಮಾನಿಗಳಲ್ಲಿ ಕಾಡ್ತಾ ಇದೆ. ಅವರೆಲ್ಲ ಪ್ರಶ್ನೆ ಹಾಕ್ತಾ ಇದ್ದಾರೆ ಆಕ್ಚುಲಿ, ಯಾಕೆ ನಾವು ಹೊರಗಡೆ ಇದ್ದಾಗ ಎಲ್ಲ ಚೆನ್ನಾಗಿದ್ದಾಗ ಡಿ ಬಾಸು, ನಮ್ಮಣ್ಣ, ಅವರು ಇವರು ಅಂತ ಅವರಿಂದ ಸಹಾಯ ತಗೊಳ್ತಾ ಇದ್ರಿ, ನಿಮ್ದು ಯಾವ್ದಾದ್ರು ಸಿನಿಮಾ ಇವೆಂಟ್ಸ್ ಇದ್ರೆ ಅವರನ್ನ ಗೆಸ್ಟ್ ಆಗಿ ಕರೆಸ್ತಾ ಇದ್ರಿ, ಅವ್ರಿಗಿರುವಂತಹ ಒಂದು ಪಾಪ್ಯುಲಾರಿಟಿಯನ್ನ ನಿಮ್ಮ ಒಂದು ಬೆನಿಫಿಟ್ಗೆ ಬಳಸ್ಕೊಳ್ತಾ ಇದ್ರಿ. ಬಟ್ ಈಗ ದರ್ಶನ್ ಅವರಿಗೆ ಏನಾದರೂ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಅನ್ಸ್ಕೊಳ್ಳುವಾಗ ನೀವ್ಯಾರು ಯಾಕೆ ಇದ್ರ ಬಗ್ಗೆ ಬಂದು ನಿಮ್ಮ ಒಪಿನಿಯನ್ ಅನ್ನ ಕೊಡ್ತಾ ಇಲ್ಲ? ಯಾಕೆಂದ್ರೆ ಕೆಲವರು ದರ್ಶನ್ ಅವ್ರ ಬಗ್ಗೆ ಕೇಳ್ಬಿಡ್ತಾರೆ ಅನ್ನೋ ಕಾರಣಕ್ಕೇನೆ ಯಾವುದೇ ಇವೆಂಟ್ಸಿಗೂ ಅಟೆಂಡ್ ಆಗ್ತಾ ಇಲ್ಲ. ಮೊನ್ನೆ ಅಷ್ಟೇ ನಮ್ಗೊಂದು ಪ್ರೆಸ್ ಮೀಟಲ್ಲಿ ಅದೇ ಥರ ಆಯಿತು. ಯಾರೋ ಒಬ್ಬರು ವ್ಯಕ್ತಿನ, ಸೆಲೆಬ್ರಿಟಿನ ಗೆಸ್ಟ್ ಆಗಿ ಕರೆದಿದ್ರು ಮೊನ್ನೆ ಒಂದು ಪ್ರೆಸ್ ಮೀಟಿಗೆ, ಟ್ರೈಲರ್ ಲಾಂಚ್ ಇವೆಂಟಿಗೆ. ಬಟ್ ಅವ್ರು ಬರಲೇ ಇಲ್ಲ. ಯಾಕೆಂತಂದ್ರೆ ಅಲ್ಲಿ ಬಂದರೆ ಮಾಧ್ಯಮದವರು ದರ್ಶನ್ ಅವ್ರ ಬಗ್ಗೆ ಕೇಳ್ತಾರೆ, ಅವಾಗ ಏನಾದರೂ ಒಂದು ಹೇಳಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಅವರು ಒಪ್ಪಿರಲಿಲ್ಲ ಆ ಒಂದು ಪ್ರೆಸ್ ಮೀಟಿಗೆ ಗೆಸ್ಟ್ ಆಗಿ ಬರೋದಕ್ಕೆ. ಹೀಗೆ ಸಾಕಷ್ಟು ಜನ ಬೇರೆಯವ್ರು ಓಕೆ, ದರ್ಶನ್ ಅವ್ರ ಜೊತೆಗೆ ಯಾವುದೇ ಒಡನಾಟ ಇಲ್ಲದೆ ಇರುವಂಥವ್ರು ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ ಅಂದ್ರೂ ಕೂಡ ಅಷ್ಟೇನು ಮ್ಯಾಟ್ರ್ ಆಗಲ್ಲ. ಬಟ್ ದರ್ಶನ್ ಅವ್ರ ಜೊತೆಗೆ ತುಂಬ ಆಪ್ತರು ಅಂತ ಅನ್ನಿಸ್ಕೊಂಡವ್ರೇನೆ ಈ ರೀತಿ ಅವ್ರ ಬಗ್ಗೆ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆನ ಕೊಡದೇ ಇರುವಂಥದ್ದು ಬಹಳ ಅನುಮಾನಗಳನ್ನು ಹುಟ್ಟಾಕ್ತಾ ಇದೆ. ಏನು ಹಾಗಾದರೆ ಎಲ್ಲ ಚೆನ್ನಾಗಿದ್ರೆ ಮಾತ್ರ ಅವರು ದರ್ಶನ್ ಅವ್ರ ಜೊತೆಗೆ ಇರೋದಕ್ಕೆ ಇಷ್ಟಪಡ್ತಾರ? ಬರೀ ಅದ್ರ ದರ್ಶನ್ ಅವರ ಒಂದು ಪಾಪ್ಯುಲಾರಿಟಿ ಅಥವಾ ಅವರಿಂದ ಏನಾದರೂ ಬೆನಿಫಿಟ್ ಸಿಗುತ್ತೆ ಅಂದರೆ ಮಾತ್ರ ಅವ್ರ ಜೊತೆಗೆ ಅಸೋಸಿಯೇಟ್ ಆಗೋದಕ್ಕೆ ಅಥವಾ ಅವ್ರ ಜೊತೆಗೆ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರ ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ಅಂತೂ, ಪ್ರಶ್ನೆ ಅಂತೂ ತಲೆಯಲ್ಲಿ ಹೇಳ್ತಾ ಇದೆ ಸ್ನೇಹಿತರೆ. ಸದ್ಯಕ್ಕೆ ವಿನೋದ್ ಪ್ರಭಾಕರ್ ಅವರು ಈಗ ಈ ವಿಷಯದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೇರೆಯವರೆಲ್ಲ ಯಾವ ರೀತಿ ಪ್ರತಿಕ್ರಿಯೆ ಕೊಡಬಹುದು ಅನ್ನುವಂತಹ ಕ್ಯೂರಿಯಾಸಿಟಿ ಅಂತೂ ಸದ್ಯಕ್ಕಿದೆ. ಮುಂದೆ ಈ ವಿಷಯದ ಬಗ್ಗೆ ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೀವಿ. ಧನ್ಯವಾದ.